ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಟಿವಿಕೆ ಪಕ್ಷ ಸರ್ಕಾರವನ್ನು ರಚಿಸಿದೆ. ಒಂದರ್ಥದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿಬಿಟ್ಟಿದ್ದಾರೆ ವಿಜಯ್ ಅವರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ಎಲ್ಲ ರಾಜಕೀಯದ ಗಣ್ಯರಿರಬಹುದು, ಸಿನಿಮಾ ಗಣ್ಯರಿರಬಹುದು, ಎಲ್ಲರೂ ಕೂಡ ವಿಜಯ್ ಅವರಿಗೆ ಭರಪೂರವಾದಂತಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಬೇರೆದೇ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ವಿಜಯ್ ಅವರಿಗೆ ಯಾವುದೇ ಥರದ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ತೀರಾ ಹೊಸಬರ ರಾಜಕೀಯಕ್ಕೆ. ಜೊತೆಗೆ ಸಿನಿಮಾ ಕ್ಷೇತ್ರದಿಂದ ಬಂದಂಥವರು. ಸಿನಿಮಾ ನಟನೆಯು ರಾಜಕೀಯ ಆಡಳಿತ ನಡೆಸುವಂಥದ್ದು ಅಷ್ಟು ಸುಲಭ ಅಲ್ಲ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ವಿಜಯ್ ಅವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾರೆ, ಜೊತೆಗೆ ಟಿವಿಕೆ ಪಕ್ಷದಲ್ಲಿ ಆಯ್ಕೆ ಆಗಿರುವಂಥ ಎಲ್ಲ ಶಾಸಕರು ಕೂಡ ಹೊಸಬರು. ಯಾವತ್ತೂ ಕೂಡ ಸರ್ಕಾರ ಬರೀ ಮೇಲ್ವರ್ಗದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಅದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಳಮಟ್ಟದಲ್ಲಿ MLAಗಳೇನು ಕೆಲಸ ಮಾಡ್ತಾರಲ್ಲ, MLAಗಳ ಕೆಳಗಡೆಯೂ ಕೂಡ ಒಂದಷ್ಟು ನಾಯಕರುಗಳಿರ್ತಾರೆ. ತಳಮಟ್ಟದಲ್ಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಗ್ರೌಂಡ್ನಲ್ಲಿ ಕೆಲಸ ಮಾಡುವಂಥ ನಾಯಕರ ಕಾರ್ಯಕ್ಷಮತೆ ಹೇಗಿರುತ್ತೆ, ಅದರ ಮೇಲೆ ಸರ್ಕಾರ ಅವಲಂಬಿತವಾಗಿರುತ್ತೆ. ಸರ್ಕಾರದ ಅಧಿಕಾರಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಅದರ ಮೇಲೆ ಅವಲಂಬಿತರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಅಳೀತಾರೆ, ಹೇಗೆ ಕೆಲಸ ಆಗ್ತಾ ಇದೆ, ಏನೆಲ್ಲ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ವಿಜಯ್ ಅವರೇನು ಮಹತ್ವದ ಘೋಷಣೆಗಳನ್ನು ಅನೌನ್ಸ್ ಮಾಡಿದ್ದಾರೆ, ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಅದನ್ನು ಕಾರ್ಯಗತಕ್ಕೆ ತರೋದಕ್ಕೆ ಒಂದಷ್ಟು ಯೋಜನೆಗಳಿಗೆ ಇವರು ಸಹಿಯನ್ನು ಕೂಡ ಹಾಕಿದ್ದಾರೆ. ಕಾರ್ಯಗತಕ್ಕೆ ತರುವಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ 717 ಮದ್ಯದ ಅಂಗಡಿಗಳನ್ನು ತಮಿಳುನಾಡಿನಲ್ಲಿ ಬಂದ್ ಮಾಡಿಸ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದೇವಸ್ಥಾನ, ಮಸೀದಿ ಮತ್ತು ಚರ್ಚ್ ಮತ್ತು ಶಾಲೆಗಳ ಬಳಿ ಇರುವಂತಹ ಈ ಲಿಕ್ಕರ್ ಶಾಪ್ಗಳನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪೋರ್ಟ್ಫೋಲಿಯೋ ಇನ್ನೂ ಕೂಡ ರಚನೆ ಆಗಬೇಕಾಗಿದೆ. ಆದರೆ ವಿರೋಧ ಪಕ್ಷ ನಾಯಕನಾಗಿ ಉದಯನಿಧಿ ಸ್ಟಾಲಿನ್ ಮತ್ತು ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದ ಸಭೆ ನಾಯಕನಾಗಿ ವಿಜಯ್ ಅವರಿದ್ದಾರೆ. ಯಾವ ರೀತಿ ಈ ಕೆಲಸ ನಡೀತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಆದರೆ ಇವರ ಅಧಿಕಾರ ಮತ್ತು ಇವರ ಸರ್ಕಾರದ ಸ್ಪ್ಯಾಮ್ ಅವಧಿ ಕೇವಲ 6 ತಿಂಗಳು ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ವಿಜಯ್ ಅವರು ಬೆಂಬಲವನ್ನು ಪಡ್ಕೊಂಡಿರುವಂಥದ್ದು ಇದೇ ಎಡಪಕ್ಷಗಳು, DMK ಅಲಯನ್ಸ್ನಲ್ಲಿ ಮೈತ್ರಿಯಲ್ಲಿದ್ದಂತಹ ಒಂದಷ್ಟು ಎಡಪಕ್ಷಗಳಿಂದ ಇವರು ಕಾಂಗ್ರೆಸ್ ಸೇರಿದಂತೆ ಬೆಂಬಲವನ್ನು ಪಡೆದಿದ್ದಾರೆ. ಈ ಕುದುರೆ ವ್ಯಾಪಾರ ಏನಾದರೂ ಹೆಚ್ಚಾಗಿ ನಡೆದುಬಿಟ್ರೆ, ಈಗ ಬಹುಮತ ಸಾಬೀತುಪಡಿಸಿದ ಮೇಲೆ 6 ತಿಂಗಳು ಯಾರು ಏನೂ ಮಾತಾಡೋಕ್ಕಾಗಲ್ಲ. 6 ತಿಂಗಳ ನಂತರ ಇವರು ಮತ್ತೆ ಪ್ರಶ್ನೆ ಮಾಡಬಹುದು. ಅದಾದ ನಂತರದಲ್ಲಿ ಬಹುಶಃ ಟಿವಿಕೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇದ್ದರೂ ಕೂಡ ಪ್ಲಸ್ ಅನ್ನಿಸ್ತಾ ಇರುವಂಥದ್ದು ವಿಜಯ್ ಅವರ ಕಾರ್ಯವೈಖರಿ. ಲ್ಯಾವಿಶ್ ಲೈಫ್, ಇಷ್ಟೆಲ್ಲ ಶ್ರೀಮಂತಿಕೆಯಿಂದ ಇಷ್ಟೆಲ್ಲ ಜನಪ್ರಿಯತೆ ಪಡೆದಿರುವಂಥ ನಟ ಏನೋ, ಯಾಕಂದರೆ ಸಹಜವಾಗಿ ಗೊತ್ತೇ ಇದೆ, ಸರ್ಕಾರಿ ಅಧಿಕಾರಿಗಳೇ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಒಂದು AC ಹಾಲಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಪ್ರತಿ ದಿವಸ ಊಟ ಮಾಡುವಂಥದ್ದು ಈ ರೀತಿಯಾಗಿರುತ್ತೆ ಅವರ ಒಂದು ರೊಟೀನ್. ಆದರೆ ವಿಜಯ್ ಅವರು ಬಹಳ ಗಮನ ಸೆಳೀತಾ ಇರುವಂಥದ್ದು ಅವರ PR ಟೀಮ್ ಯಾವ ರೀತಿ, ಇದು ಬಹುಶಃ ಅಗೇನ್ ಸೋಷಿಯಲ್ ಮೀಡಿಯಾ ಗಿಮಿಕ್ಕ ಅಥವಾ ನಿಜವಾಗಿಯೂ ಇದನ್ನೇ ರೂಢಿಸ್ಕೊಂಡು ಹೋಗ್ತಾರಾ ವಿಜಯ್ ಅವರು, ಅಥವಾ ಇದು ಆರಂಭಿಕ ದಿನಗಳಲ್ಲಿ ಮಾಡ್ತಾ ಇರುವಂಥ ಸ್ಟಂಟ ಗೊತ್ತಿಲ್ಲ. ಆದರೆ ಒಂದು ಫೋಟೋ ಸೋಷಿಯಲ್ ಮೀಡಿಯಾ ಫುಲ್ ಹರಿದಾಡುತ್ತೆ. ಅದೇನಂತ ಹೇಳಿದ್ರೆ, ವಿಜಯ್ ಅವರು ಸಾಮಾನ್ಯರ ರೀತಿಯಲ್ಲಿ ಅವರ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ನಾಟ್ ಇವನ್ ತಟ್ಟೆ ಕೂಡ ಹಾಕ್ಕೊಳ್ಳದೆ ಅವರು ತಂದಿರುವಂಥ ಟಿಫನ್ ಬಾಕ್ಸಲ್ಲೇ ತೆಗೆದು ಟಿಫನ್ ಬಾಕ್ಸ್ನಲ್ಲಿ ಊಟ ಮಾಡ್ತಾ ಇದ್ದಾರೆ. ಈ ಫೋಟೋ ಎಲ್ಲೆಡೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅಂದರೆ ವಿಜಯ್ ಅವರು ಹೇಳಿದ್ದಂಥ ಒಂದೇ ಮಾತಂತ ಹೇಳಿದರೆ, ನಾನು ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರುತ್ತೇನೆ ಅನ್ನುವಂಥದ್ದನ್ನೇ ಇವರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥದ್ದು. ಹೀಗಾಗಿ ಜನಸಾಮಾನ್ಯರಿಗೆ ಇವನು ನಮ್ಮವನು, ಇವರು ಹೊರತಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿಯಾಗಿ ಸಾಮಾನ್ಯರಂತೆ ವಿಜಯ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅಗೇನ್ ಹೇಳಿದಾಗೆ ಇದೆಲ್ಲವೂ ಕೂಡ PR ಟೀಮ್ ಬರೀ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರುತ್ತಾ, ಆರಂಭಿಕ ದಿನಗಳ ಗಿಮಿಕ್ಕ, ಇದೇ ರೀತಿಯಲ್ಲಿ 5 ವರ್ಷಗಳನ್ನು ನಡ್ಕೊಳ್ತಾರಾ ವಿಜಯ್ ಅವರು, ಏನೇನೆಲ್ಲ ಆಡಳಿತವನ್ನು ಮಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಏನೇನು ಯೋಜನೆಗಳನ್ನು ತರ್ತಾರೆ, ಎಂಥ ಉತ್ತಮ ಆಡಳಿತವನ್ನು ತಮಿಳುನಾಡಿಗೆ ಕೊಡ್ತಾರೆ, ತಮಿಳುನಾಡಿನಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನು ತರ್ತಾರೆ, ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.